ಯಾದವ್ ಜಿ ಅನುಮಾನ ಅಂತ ಹೇಳಿ ಯಾವಾಗ ಬರುತ್ತೆ ಗೊತ್ತಾ? ನೋಡಿ ವಾಲ್ಮೀಕಿ ಇಲ್ಲ ಸಹಜವಾಗಿ ಬರೋ ಅನುಮಾನದ ಬಗ್ಗೆ ವಿನಾಯಕ್ ಅವರು ಪ್ರಸ್ತಾಪ ಮಾಡಿದ್ರು, ರಾಜು ಅವರು ಪ್ರಸ್ತಾಪ ಮಾಡಿದ್ರು. ನೋಡಿ ವಾಲ್ಮೀಕಿ ಹಗರಣದ ಬಗ್ಗೆ ಅಷ್ಟುದ್ದ ಕಂಪ್ಲೇಂಟ್ಗಳು, ಅಲ್ಲೂ ಕೂಡ ಒಂದ್ ವ್ಯಕ್ತಿ ಆತ್ಮಹತ್ಯೆ ಆಗಿ ಹೋಗುತ್ತೆ. ಆದ್ರೆ ನಾಗೇಂದ್ರ ಅವರನ್ನ ಕನಿಷ್ಠ ವಿಚಾರಣೆ ಕರೆಸೋದ್ರಲ್ಲಿ ವಿಳಂಬ. ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಬರುತ್ತೆ, ಆಯ್ತಾ, ರೇವಣ್ಣ ಅವರನ್ನ ಅರೆಸ್ಟ್ ಆಗುತ್ತೆ. ಆ ಪ್ರಕರಣದಲ್ಲಿ ಹೆಂಗ್ ರಿಯಾಕ್ಟ್ ಮಾಡ್ತು ಕಾಂಗ್ರೆಸ್? ಅನುಮಾನ. ಈಗ ಇವರೇ ಕೊಟ್ಟ ಉದಾಹರಣೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರೆಸಿ ಊಟ ಹಾಕ್ತಾರೆ ಚಿನ್ನಾರೆಡ್ಡಿ ಅವರನ್ನ. ಅವ್ರ ಮೇಲೆ ಒಂದು ಎನ್ಕ್ವೈರಿ ಆಯ್ತಾ, ಪ್ರಶ್ನೆಗಳು ಹುಟ್ಟುತ್ತೆ. ನಾನು ಮೂರ್ತಿ ಸರ್ನ ಕೇಳ್ತೀನಿ. ಈಗ ಅವ್ರು ಬೈದ್ರು ಅನ್ನೋ ಆರೋಪ, ಇವ್ರು ಅರೆಸ್ಟ್ ಮಾಡಿದ್ರು ಬೇಗ ಬೇಗ ಅನ್ನೋ ಆರೋಪ. ಸರ್, ಕಾಳಜಿ, ದಲಿತರ ಬಗ್ಗೆ ಕಾಳಜಿ, ದಲಿತರಿಗೆ ಮಾಡಿದಂತ ಅವಹೇಳನ, ಅದ್ರ ಬಗ್ಗೆ ನಿಜವಾಗ್ಲೂ ಕೂಡ ಯಾರಿಗಾದ್ರೂ ಒಂದು ಮನಸ್ಸಿಗೆ ಬೇಜಾರಾಗಿದ್ದು ಅಥವಾ ಹಿಂಗಾಗಬಾರ್ದಾಗಿತ್ತು ಅಂತ ಹೇಳಿ ಅದನ್ನ ವಿರೋಧಿಸಿ ಮಾತನಾಡೋ ನಿಜವಾದ ಕಾಳಜಿ ಯಾವ ಪಕ್ಷದಲ್ಲಿ ಕಾಣ್ತಿದೆ ಸರ್? ರಾಜ್ಯದಲ್ಲಿ 3 ಪಕ್ಷಗಳೀಗ ಮುಂಚೂಣಿಲಿದ್ದಾವೆ: ಕಾಂಗ್ರೆಸ್ಸು, BJP, ಜನತಾದಳ. ಈ 3 ಪಕ್ಷದಲ್ಲೂ ಕೂಡ ರಾಜಕೀಯದ ತರಾತುರಿ, ರಾಜಕೀಯದ ಆಕ್ರೋಶ, ಮೈ ಮೇಲೆ ಏನೋ ಬಂದಂಗೆ ಆಡ್ತಾರೆ. ಯಾಕಂದರೆ ಮೌಲ್ಯಾಧಾರಿತ ರಾಜಕಾರಣ ಸತ್ತೋಗಿದೆ, ಎಲ್ಲ ಭ್ರಷ್ಟ ರಾಜಕಾರಣಿಗಳು. ಆಮೇಲೆ ಇದು ಈ ಮುನಿರತ್ನ ಅನ್ನೋಂಥ ಅತ್ಯಂತ ಕೊಳಕು ಮನಸ್ಥಿತಿಯ, ಅದನ್ನು ವಿಡಿಯೋ ಕೇಳೋಕ್ಕೆ ಆಗಲ್ಲ, ಅಷ್ಟು ಕೆಟ್ಟದಾಗಿ ಪರಿಶಿಷ್ಟ ಜಾತಿಯವ್ರನ್ನ, ಸೊಳ್ಳು ಕಾಸ್ಟ್ನವ್ರಿಗೂ ನಿಂದನೆ ಮಾಡಿ ಅತ್ಯಂತ ಕೀಳಾಗಿ ಮಾತಾಡ್ತಾನೆ. ಅದನ್ನು ಕೇಳಿಸ್ಕೊಂಡು ನೋಡಿ. ಜೊತೆಗೆ HIV ಏಡ್ಸನ್ನು ಇಂಜೆಕ್ಟ್ ಮಾಡ್ತಾನೆ ಅಂತ ಈಗಾಗಲೇ ಕೇಸ್ ರಿಜಿಸ್ಟರ್ ಆಗಿದೆ. ಇದನ್ನು ನಿಮ್ಮ ಹೃದಯದಲ್ಲಿ ಏನಾದರೂ ಕಳಕಳಿ ಇದ್ದರೆ, ಮಾನವೀಯತೆ ಇದ್ದರೆ, ಮನುಷ್ಯತ್ವ ಇದ್ದರೆ ಇದ್ರ ಬಗ್ಗೆ ಸರಿಯಾಗಿ ಮಾತಾಡಿ. BJP, ಕಾಂಗ್ರೆಸ್ಸು, ದಳ ಯಾರ್ಯಾರು ರಾಜಕಾರಣ ಮಾಡ್ತಾಯಿದ್ದಾರೆ ಇವತ್ತು ಎಲ್ಲರೂ ಕೂಡ ಅತ್ಯಂತ ಕೊಳಕು ರಾಜಕಾರಣ ಮಾಡ್ತಾಯಿದ್ದಾರೆ. ಈ 3 ಪಕ್ಷದಲ್ಲಿರ್ತಕ್ಕಂಥ ಈಗಾಗಲೇ ಆಯ್ಕೆ ಆಗಿರುವಂಥ MP, MLAಗಳು, ಈ ಮುನಿರತ್ನಗೆ ಸರಿಸಮನಾದಂಥ ಶಾಸಕರು ಇನ್ನಷ್ಟು ಜನ ಅದೇ ಥರ ಇದ್ದಾರೆ. ಅದೇ ಥರ ರಾಜಕಾರಣಿಗಳು, ಈ ಉಡಾಪೆಗಳು ಬಂದ್ಬಿಟ್ಟಿದ್ದಾರೆ. ಆದ್ದರಿಂದ ಇವರಿಗೆ ಪರಿಶಿಷ್ಟ ಜಾತಿಯವರು ಅರ್ಥ ಆಗಲ್ಲ, ಮಹಿಳೆಯರು ಅರ್ಥ ಆಗಲ್ಲ, ಅಸಮಾನತೆ ಅರ್ಥ ಆಗಲ್ಲ, ಮತ್ತು ಮೇಲು ಕೀಳು ಅರ್ಥ ಆಗಲ್ಲ. ಆ ಕಾರಣದಿಂದ ಸಮಾಜನ ತೊಳೆದು ಗುಡಿಸಿ ಸಾರಿಸ್ಬೇಕಾಗಿರೋವಂಥದ್ದು ಮಾಧ್ಯಮಗಳು, ವಿಚಾರವಂತರು, ಬುಜ್ಜಿಗಳು, ಜ್ಞಾನಿಗಳು ಮತ್ತು ಯುವಕರು ಮುಂಚೂಣಿಗೆ ಇವತ್ತು ಬರಬೇಕಾಗಿದೆ. ನಿಮ್ಮ ಮನಸ್ಸಿನಲ್ಲಿ ಅತ್ಯಂತ ಒಳ್ಳೆಯ ಮನಸ್ಥಿತಿಯನ್ನು ನೀವು ತುಂಬಿಕೇಳಿ, ಮಾನವೀಯತೆಯನ್ನು ತುಂಬಿಕೇಳಿ. ಪರಿಶಿಷ್ಟ ಜಾತಿಯವ್ರ ಮೇಲೆ ರಾಜ್ಯದಲ್ಲಿ ನಡೆದಿರುವಂಥ ಅನೇಕ ಪ್ರಕರಣಗಳು ಏನು ನಡೆದಿದ್ದಾವೆ, ಅತ್ಯಂತ ಹೀನಸ್ಸು. ಮಹಿಳೆಯರ ಮೇಲೆ ನಡೆದಿರೋ ಅತ್ಯಾಚಾರ, ಪರಿಶಿಷ್ಟ ಜಾತಿಯವ್ರ ಮೇಲೆ ನಡೆದಿರೋ ದೌರ್ಜನ್ಯಗಳಲ್ಲಿ 1.6% ಮಾತ್ರ ಶಿಕ್ಷೆಯಾಗಿದೆ. ಉಳಿದವರೆಲ್ಲ ಬಿಡುಗಡೆ ಆಗಿದ್ದಾರೆ. ದೇಶದಲ್ಲಿ 3.6% ಮಾತ್ರ ಶಿಕ್ಷೆ ಆಗಿದೆ, ಉಳಿದವರೆಲ್ಲ ಬಿಡುಗಡೆ ಆಗಿದ್ದಾರೆ. ಕಂಬಾಲ್ಪಲ್ಲಿಲಿ ಹತ್ಯಾಕಾಂಡ ಮಾಡಿದಂಥವ್ರು, ಹಾಡೋಗಲೇ ಬೆಂಡಿಗೇರಿಯಲ್ಲಿ ಮಲ ತಿನ್ನಿಸಿದಂಥವ್ರು, ಗಿಣಿಗೇರಿ, ಮೆದಕನಾಳ, ನರಸ್ಲಗಿ ಮತ್ತು ಹೊರರಾಜ್ಯದಲ್ಲಿ ನಡೆದಂತಹ ಕರಂಚೋಡು, ಕಾಕಿನಾಡು, ಬೆಲ್ಚಿ ಇವೆಲ್ಲ ಬಿಡುಗಡೆ ಆಗಿದ್ದಾರೆ. ಇದ್ರ ಬಗ್ಗೆ ನೀವು ರಾಜಕಾರಣಿಗಳು ಅಥವಾ ರಾಜಕೀಯ ಮಾಡೋವಂಥ ಜನ ಯೋಚನೆಯನ್ನು ಮಾಡಬೇಕಾಗಿದೆ. ಮುನಿರತ್ನ ಅಂತ ಕೆಟ್ಟುಳನ ಡಿಫೈನ್ ಮಾಡೋದು ಬಿಡ್ರಿ, ಮತ್ತೊಂದು ಪ್ರಕರಣ ಕಂಪೇರ್ ಮಾಡೋದು ಬಿಡ್ರಿ. ಆ CT ರವಿ ಅಂತ ಮನುಷ್ಯ ಮಾತಾಡ್ತಾನೆ, ಪ್ರೂವ್ ಆಗಲಿ, ಇದೇನಾದ್ರು ನಡೆದದ ನೋಡಲಿ. ನಮ್ಮ ಅಶೋಕ್ ಅದ್ಯಾಕೆ ಆ ಥರ ಆಗಿಬಿಟ್ರೋ ಪಾಪ, ಅವರು ಇದೇ ಥರ ಮಾತಾಡ್ತಾರೆ. ನೀವು ಮಾತಾಡೋ ರೀತಿ ಪರಿಶಿಷ್ಟ ಜಾತಿಯವ್ರ ಮೇಲೆ ಈ ರೀತಿ, ಅಥವಾ ಒಕ್ಕಲಿಗ ಸಮಾಜಕ್ಕೆ ನೀವು ಮಾತಾಡಿರೋಂಥ ರೀತಿ ಆತ, ಇದ್ರ ನೋಡಿ ನೀವು ಡಿಬೇಟ್ ಮಾಡಬೇಕು, ಮಾತಾಡಬೇಕು, ಮತ್ತೆ ಚರ್ಚೆ ಮಾಡಬೇಕು. ಸಮಾಜ ಅಲ್ಲ ಮೂರ್ತಿ ಸರ್, ನಾನು ಶುರುವಲ್ಲಿ ಹೇಳಿದ್ದು ಅಂದ್ರೆ ನಾವು ದಲಿತರ ಪರ ಅನ್ನೋದು ರಾಜಕೀಯ ಲಾಭ ಕೊಡೋ ಸ್ಟೇಟ್ಮೆಂಟ್ ಅನ್ನೋದು ಬಿಟ್ರೆ, ಪರಿಶಿಷ್ಟ ಜಾತಿಯವ್ರನ್ನ ಓಟಿನ ರಾಜಕಾರಣಕ್ಕೆ ಬಳಸ್ಕೊಳಕ್ ಶುರು ಮಾಡಿಬಿಟ್ಟಿದ್ದಾರೆ. ಅವ್ರನ್ನ ಕೂಡಿಸಿ ಅವ್ರನ್ನ ಇನ್ನೂ ಅಂಧಾಕಾರದಲ್ಲಿ ಕೆಡವಿ, ಮುಗ್ಧರನ್ನಾಗಿ ಮಾಡಿ, ಇನ್ನೋಸೆಂಟ್ಗಳನ್ನಾಗಿ ಮತಗಳನ್ನು ಪಡ್ಕೊಂಡು ದೇಶ ನಾಳೆ ಏನು ಸಾಧನೆ ಮಾಡ್ತೀರಿ ನೀವು? ದೆಹಲಿನಲ್ಲಿ ಆ ಕುಸ್ತಿಪಟುಗಳು, ಕ್ರೀಡಾಪಟುಗಳು, ಹೆಣ್ಣು ಮಕ್ಕಳು ಪ್ರಶಸ್ತಿನ ವಾಪಸ್ ಕೊಟ್ರೆಲ್ಲ ಅವ್ರ ಮೇಲೆ ನಡೆದಂಥ ದೌರ್ಜನ್ಯಗಳ ಬಗ್ಗೆ ಕನಿಷ್ಠ ಕ್ರಮಗಳನ್ನು ತಗೊಳ್ಲಿಲ್ಲ. ಇದು ಚರ್ಚೆ ನೋಡಿ. ಇವತ್ತು ಜಾಥಾ ಮಾಡಿದೀವಿ ನಾವು, ಗಂಗಾವತಿಗೆ ಜಾಥಾ ಮಾಡಿದ್ದೇವೆ ವಿಠಲಾಪುರದಿಂದ. ಆ ಹೆಣ್ಣು ಮಗಳು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದಕ್ಕೆ ವಿಷ ಕುಡಿ ಸಾಯಿಸಿದ್ದಾರೆ. ಇದಕ್ಕೆ ಯಾದಗಿರಿಯಲ್ಲಿ ಪರಶುರಾಮ ಅನ್ನೋನ್ನ
ಪಾಪ SI ಎಷ್ಟೋ ಆಸೆ ಇಟ್ಕೊಂಡ್ಬಂದ್ಬಿಡ್ತಾರೆ. ಅಲ್ಲಿಗೆ ದಲಿತರ ಪರ ಕಾಳಜಿ ತೋರಿಸೋದು ಕೂಡ ರಾಜಕೀಯ ಲಾಭ ನಷ್ಟದ ಬರೀ ಲೆಕ್ಕಾಚಾರದಲ್ಲೇ ಲಾಭ. ಆಗ್ಬಿಟ್ಟಿದೆ ಅಂತ ಬರೀ ಹೇಳಿ ಲಾಭ. ಈ ಬಿಜೆಪಿ ಡಿಫೆನ್ಸಿವ್ ಮೋಡ್ಗೆ ಹೋಗ್ತಿರೋ ಸಂದರ್ಭದಲ್ಲಿ ST ಸೋಮಶೇಖರ್ ಅವರು ಹೊಸದೊಂದು ಬಾಂಬ್ ಸಿಡಿಸ್ಬಿಟ್ಟಿದ್ದಾರೆ. ನೋಡಿ ನಾನು ಇಲ್ಲಿ ಇವತ್ತು ಕೇಳೋದು ಬಂದೆ ಸರ್, ಬಂದೆ. ಒಂದು ಬ್ರೇಕಿಂಗ್ ಕನ್ಕ್ಲೂಡ್ ಮಾಡ್ತೀನಿ. ನಾನು ಏನು ಈ ಕೆಟ್ಟ ಮನುಷ್ಯ RR ನಗರದ ಶಾಸಕ ಮುನಿರತ್ನ ಇದ್ದಾರೆ, ಈ ಥರದ ಮನುಷ್ಯರು ಈ ಸಮಾಜಕ್ಕೆ ಕೇಡು. ಈ ಮನುಷ್ಯ ಭೂಮಿ ಮೇಲೆ ಓಡಾಡೋಕ್ಕೇನೆ ನಾಲಾಯಕ್ಕು. ಆತನ ಯಾವುದೇ ನೈತಿಕ ಹಕ್ಕಿಲ್ಲ. ಕೂಡ್ಲೇನೆ ಅವ್ನು ಬಂದಿಸಿ ಒಳಗಡೆ ಹಾಕ್ಬೇಕು, ಮತ್ತೆ ಸಮಾಜ ಪಾಠ ಕಲಿಬೇಕು. ಇನ್ನೊಂದು ಕೇಸಲ್ಲಿ ಅರೆಸ್ಟ್ ಆಗ್ಬೋದು ಅನ್ನೋದಿದೆ. ಒಂದು ಬ್ರೇಕಿಂಗ್ ಅಪ್ಡೇಟ್ ಗಮನಿಸೋಣ. ರಿಪಬ್ಲಿಕ್ ಕನ್ನಡಕ್ಕೆ ಬಂದೆ ಮತ್ತೊಂದು ರಿಯಾಕ್ಷನ್ಗೆ ಬರ್ತೀನಿ ಸರ್ ನಿಮ್ಮ ಹತ್ರ. ಈ ಅಟ್ರಾಸಿಟಿ ಕೇಸ್ನಲ್ಲೇನೋ ಒಳಗೆ ಹೋಗಿದ್ರು, ಈಗ ಬೇಲ್ ಸಿಕ್ಕಿದೆ, ಆಚೆ ಬರ್ತಿದ್ದಾರೆ. ಆದರೆ ಅತ್ಯಾಚಾರ ಪ್ರಕರಣದಲ್ಲಿ ಮತ್ತೆ ಬಂಧನಕ್ಕೆ ಒಳಗಾಗೋ ಸಾಧ್ಯತೆ ಇದೆ. ಇದ್ರ ನಡುವೆನೆ ರಾಜಕೀಯ ಆರೋಪ ಪ್ರತ್ಯಾರೋಪ ಮುಂದುವರೆದಿದೆ. ST ಸೋಮಶೇಖರ್ ಕೇವಲ ಈಗ ಮಾತ್ರ ಅಲ್ಲಪ್ಪ, ಬಿಜೆಪಿ ಅಧಿಕಾರದಲ್ಲಿದ್ದು ಮಂತ್ರಿ ಆಗಿದ್ದಾಗ್ಲೂ ಮುನಿರತ್ನ ಹಿಂಗೆ ಇದ್ರು. ಆಚೆ ಗೊತ್ತಾಗಿರ್ಲಿಲ್ಲ ಅಷ್ಟೇ, ಹಿಂಗೆಲ್ಲ ಆಡಿಯೋ ವಿಡಿಯೋ ಆಚೆ ಬಂದಿರಲಿಲ್ಲ. ಆಗ್ಲೂ ಹಿಂಗೆ ಬಾಯಿಗೆ ಬಂದಂಗೆ ಮಾತನಾಡ್ಕೊಂಡಿದ್ರು. ನಾವು ಆಗಿನ ಮುಖ್ಯಮಂತ್ರಿಗಳಿಗೆ ಹೇಳಿದ್ವಿ, ಅವ್ರು ಕರ್ಸ್ ಮಾತನಾಡಿದ್ರು, ಆದರೂ ಸರಿ ಹೋಗಿರಲಿಲ್ಲ. ಮುನಿರತ್ನ ಕಾರಣಕ್ಕೇನೆ ನಾನು ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ನಾನು ಆಗಲೇ ಹೇಳಿಬಿಟ್ಟಿದ್ದೆ. ಕೇಳಿಸ್ಕೊಳ್ಳಿ ST ಸೋಮಶೇಖರ್ ಅವರ ಮಾತು. ಬಟ್ ಗುಸುಗುಸು ಭಾರತೀಯ ಜನತಾ ಪಕ್ಷ ಮಂತ್ರಿ ಆದಮೇಲೆ ಈಗ ಎಲ್ಲರಿಗೂ ಬಾಯಿಗೆ ಬಂದಂಗೆ ಮಾತನಾಡ್ತಾನೆ, ಕ್ರಿಟಿಸೈಸ್ ಮಾಡ್ತಾನೆ, ಯಾರನ್ನೂ ಬಿಡ್ತಾ ಇಲ್ಲ, ಇವನ್ ಅಧಿಕಾರಿಗಳ್ನೂ ಬಿಡ್ತಾ ಇಲ್ಲ. ಎದುರಿಸೋದು, ಬೆದರಿಸೋದು ಹಿಂಗೆಲ್ಲ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ಅನೇಕ ಸಲ ಹೇಳ್ತಾಯಿದ್ರು. ಒಂದು ಹಂತದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ನೀವು ಮುನಿರತ್ನಮ್ಮವ್ರನ್ನ ಕಂಟ್ರೋಲ್ ಮಾಡದೇ ಹೋದರೆ ನಾನು ಮಂತ್ರಿ ಸ್ಥಾನ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತಕ್ಕಂಥದ್ದನ್ನು ಬೊಮ್ಮಾಯಿ ಅವರಿಗೆ ನಾನು ಹೇಳಿದ್ದೆ, ಮುಖ್ಯಮಂತ್ರಿ ಆಗಿದ್ದಾಗಲೇ ಹೇಳಿದ್ದೆ. ಆದರೆ ಅವರು ಕರೆಸಿ ಅವನ್ನ ಸೆಟ್ರೇಟ್ ಮಾಡಿ ಅದೇ ಕ್ಷೇತ್ರ ಬೇರೆ ಈ ಕ್ಷೇತ್ರ ಬೇರೆಪ್ಪ, ನಿಂದು ನೀನು ಮಾಡ್ಕೊಂಡು ಹೋಗುವಂತಕ್ಕಂಥದ್ದು ಹೇಳಿದ ಮೇಲೆ ಬಿಜೆಪಿ ಕ್ರಮ ಕೈಗೊಳ್ಳುವಂಥ ವಿಶ್ವಾಸ ಇದೆಯಾ ಸರ್ ಮುನಿರತ್ನ ವಿರುದ್ಧ? ಆ ತಾಕತ್ತು, ಆ ಧೈರ್ಯ ನಾರಾಯಣ ಸ್ವಾಮಿ ಒಬ್ಬರನ್ನ ಬಿಟ್ಟರೆ ಇನ್ಯಾರು ಮಾತನಾಡ್ತಾನೆ ಇಲ್ಲ ರೀ. ಇನ್ನು ಕ್ರಮ ತೆಗೆದುಕೊಳ್ತದೆ ಎಲ್ಲಿ ಬರ್ತದೆ? ST ಸೋಮಶೇಖರ್ ಅವರು ಒಂದು ಕಾಲಿಲ್ಲಿ ಒಂದು ಕಾಲಲ್ಲಿ. ಹೀಗಾಗಿ ST ಸೋಮಶೇಖರ್ ಅವರು ಹೇಳಿದ್ದನ್ನು ಬಿಜೆಪಿ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸುತ್ತೆ ಮತ್ತೊಂದು ಪ್ರಶ್ನೆ ಇದೆ. ಆದರೆ ಮುಂಚೆಯಿಂದಲೂ ಹಿಂಗೆ ಇದ್ರು ಅಂತ ಆದಮೇಲೆ ಆಗಲೇ ತಿದ್ದೋ ಪ್ರಯತ್ನ, ಕ್ರಮ ಕೈಗೊಳ್ಳೋ ಪ್ರಯತ್ನ ಮಾಡುವಲ್ಲಿ ಬಿಜೆಪಿ ಸೋಲ್ತಾ. ಈಗ ಸಮರ್ಥನೆ ಮಾಡ್ಕೊಂಡು ಮಾತನಾಡ್ತಿರುವ ನಾಯಕರಿಗೆ ಮುಂಚೆ ಗೊತ್ತಿರಲಿಲ್ವಾ? ನೀವು ಹೇಳ್ತಿದ್ರಿ ನೋಡಿ, ಟೈಮಿಂಗ್ ಬಗ್ಗೆ ಪ್ರಶ್ನೆ ಮಾಡ್ತಿದ್ರಿ. ತರಾತುರಿಯಲ್ಲಿ ಇವರನ್ನ ಅರೆಸ್ಟ್ ಮಾಡಿಸ್ಬಿಟ್ರು, ಬೇರೆ ಪ್ರಕರಣಗಳಲ್ಲಿ ಯಾಕೆ ಹಿಂಗಿರಲಿಲ್ಲ? ಈಗ ಬಿಜೆಪಿಯಲ್ಲಿ ST ಸೋಮಶೇಖರ್ ಹೇಳ್ತಿದ್ದಾರಪ್ಪ, ನಾವೆಲ್ಲ ಮಂತ್ರಿಗಳಾಗಿದ್ದಾಗ ಬಿಜೆಪಿ ಸರ್ಕಾರ ಇರ್ತಾನೆ, ಗೊತ್ತಿತ್ತು ಮುನಿರತ್ನ ಅವ್ರ ಬಾಯಿಗೆ ಫಿಲ್ಟರ್ ಇಲ್ಲ ಅಂತೇಳಿ, ಕ್ರಮ ಕೈಗೊಳ್ಳಿಲ್ಲ. ನೋಡ್ರಿ, ಅರೆಸ್ಟ್ ಮಾಡಿದ ವಿಚಾರದಲ್ಲಿ ನಮ್ಮದು ಯಾವುದೇ ರೀತಿಯಾದಂಥ ಅಬ್ಜೆಕ್ಷನ್ಸ್ ಇಲ್ಲ. ನಾನು ಆಗ್ಲೇನೂ ಸ್ಪಷ್ಟಪಡಿಸ್ತಾ ಇದ್ದೀನಿ, ತಪ್ಪು ಯಾರೇ ಮಾಡಿದ್ರು ತಪ್ಪೇ ಅನ್ನೋದು ಸ್ಪಷ್ಟನೆ. ಯಾಕೆಂದರೆ ನಾವು ಈ ದೇಶದ ನಾಗರಿಕರು, ನಂತರ ರಾಜಕೀಯ. ಈ ನಾಗರಿಕರಿಗೆ ನಾಗರಿಕ ಸಮಾಜದಲ್ಲಿ ಬದುಕ ಹಕ್ಕಿದೆ, ಅದಕ್ಕೆ ಆದಂತ ಒಂದು ಕಾನೂನಿದೆ. ಅಲ್ಲ ಸರ್, ಬಿಜೆಪಿ ಅವ್ರನ್ನ ಕೇಳಬೇಕು ನೀವು, ನನ್ನ JDS ಅವ್ರನ್ನ ಕೇಳಿದ್ರೆ ಸರ್ ನಾನು ಹೇಳ್ತೀನಿ ಕೇಳಿ, ಬಿಜೆಪಿ ಅವರು ಆ ಕೆಲಸ ಖಂಡಿತವಾಗ್ಲೂ ಆ ಚರ್ಚೆಗಳು ನಡೆದೇ ನಡೀತವೆ. ಯಾರು ಸುಮ್ಮನೆ ಕೂತ್ಕೊಳ್ಳಲ್ಲ, ಯಾಕಂದ್ರೆ ಅವ್ರ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂದ್ರೆ ಯಾರು ಅವ್ರ ಪಕ್ಷದಲ್ಲಿ ಸುಮ್ಮನೆ ಕೂತ್ಕೊಳ್ಳಕ್ ಹೋಗಲ್ಲ. ಈಗ ನಿಮ್ಮ ದಲಿತ ಸಂಘಟನೆಗಳಲ್ಲಿ ಯಾರ್ಯಾರೋ ರೋಲ್ ಕಾಲ್ ಮಾಡ್ತಾವ್ರೆ ಅಂದಾಗ ನೀವು ಸುಮ್ಮನೆ ಕೂತ್ಕೊಳ್ಳಲ್ಲ, ನೀವು ಅವ್ರಿಗೇನು ಮಾಡ್ಬೇಕೋ ಅದನ್ನ ಮಾಡ್ತೀರಿ. ಪ್ರತಿಯೊಂದರಲ್ಲೂ ನಡೀತಾವೆ. ಹೌದು ಸರ್, ಅದನ್ನೇ ಹೇಳ್ತಾ ಇರೋದು. ಅವರವರ ಪಕ್ಷದ ನಿಲುವನ್ನು ಸ್ಪಷ್ಟಪಡಿಸ್ತಾರೆ. ಈಗ ಕಾಂಗ್ರೆಸ್ನಲ್ಲೂ ಅಷ್ಟೇ, ಕಾಂಗ್ರೆಸ್ನಲ್ಲಿ ಈಗ ಚಿನ್ನಾರೆಡ್ಡಿ ನಾಚೆ ಹಾಕಿದ್ರ ಇಲ್ಲ, ಯಾಕೆ ಹೇಳಿ? ಅವ್ರ ಪಕ್ಷ ಸಮರ್ಥಿಸ್ಕೊತಾ ಇದೆ, ಮಾಡ್ಬೇಕು, ಅದನ್ನ ಮಾಡ್ಬೇಕು.